ಎಚ್ಸಿಜಿ ಕ್ಯಾನ್ಸರ್ ಆಸ್ಪತ್ರೆ ವಿರುದ್ಧ ತನಿಖೆಗೆ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಸಿಜಿ ಆಸ್ಪತ್ರೆ ಕಡೆಯಿಂದ ಸ್ಪಷ್ಟನೆಯನ್ನ ಕೂಡ ನೀಡಲಾಗ್ತಾ ಇದೆ. ನಾವು ಎಲ್ಲ ಗೈಡ್ಲೈನ್ಸ್ ಗಳನ್ನು ಫಾಲೋ ಮಾಡ್ತಾ ಇದ್ದೇವೆ. ಡಿಜಿಸಿಐ ಐಸಿಎಂಆರ್ ನಿಬಂಧನೆಗಳನ್ನ ಅನುಸರಿಸ್ತಾ ಇದ್ದೇವೆ. ನಮ್ಮಲ್ಲಿ ಹಲವು ಮಹತ್ವದ ಪ್ರಯೋಗವನ್ನ ಕೈಗೊಳ್ಳಲಾಗ್ತಾ ಇದೆ. ಎಥಿಕ್ಸ್ ಕಮಿಟಿ ಅನುಮತಿಸಿರುವ ಪ್ರಯೋಗಗಳೇ ನಡೆಯುತ್ತಿವೆ. ಎಲ್ಲದರಲ್ಲೂ ಕೂಡ ಪಾರದರ್ಶಕತೆಯನ್ನ ಕಾಯ್ದುಕೊಂಡಿದ್ದೇವೆ. ಮತ್ತೆ ರೋಗಿಯ ಸುರಕ್ಷತೆ ಬಗ್ಗೆಯೂ ಕೂಡ ಗಮನವನ್ನ ಕೊಟ್ಟಿದ್ದೇವೆ. ತಮ್ಮ ವಿರುದ್ಧ ಬಂದಿರುವಂತಹ ಆರೋಪಕ್ಕೆ ಇದೀಗ ಎಚ್ಸಿಜಿ ಆಸ್ಪತ್ರೆಯಿಂದ ಸ್ಪಷ್ಟನೆ ಸಿಗ್ತಾ ಇದೆ. ಎಥಿಕ್ಸ್ ಮೆಂಬರ್ ಸೆಕ್ರೆಟರಿ ಡಾಕ್ಟರ್ ರಮೇಶ್ ಎಸ್ ಬಿಳಿಮಗ್ಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಕಳೆದ 5 ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ. ನಿವೃತ್ತ ನ್ಯಾಯಮೂರ್ತಿಗಳಾದ ಕೃಷ್ಣ ಭಟ್ 2023ರಿಂದ 25ರವರೆಗೆ ಕೆಲಸ ಮಾಡಿದ್ದಾರೆ. ನಮಗೆ ತುಂಬಾ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ಈ ಸಮಯದಲ್ಲಿ ಒಟ್ಟು 52 ಪ್ರಯೋಗ ನಡೆದಿವೆ. ಇದರಲ್ಲಿ 51 ಪ್ರಯೋಗಕ್ಕೆ ನ್ಯಾಯಮೂರ್ತಿಗಳಾದ ಕೃಷ್ಣ ಭಟ್ ಅನುಮತಿಯನ್ನ ಕೊಟ್ಟಿದ್ದಾರೆ. ಮೇ ತಿಂಗಳಲ್ಲಿ ಇನ್ನೊಂದು ಪ್ರಯೋಗ ಕೂಡ ನಡೀತಾ ಇತ್ತು. ಆ ಪ್ರಯೋಗ ಸಂಬಂಧ ಒಟ್ಟು 30 ಸಭೆಯನ್ನ ಮಾಡಿದ್ದೇವೆ. ಎಲ್ಲಾ ಮೀಟಿಂಗ್ ನಲ್ಲೂ ನಿವೃತ್ತ ನ್ಯಾಯಮೂರ್ತಿಗಳಾದ ಕೃಷ್ಣ ಭಟ್ ಓಕೆ ಅಂದಿದ್ರು. ಈಗ ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋದು ಗೊತ್ತಿಲ್ಲ. ಎಥಿಕ್ಸ್ ಮೆಂಬರ್ ಸೆಕ್ರೆಟರಿ ಡಾಕ್ಟರ್ ರಮೇಶ್ ಎಸ್ ಬಿಳಿಮಗ್ಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ಈ ರಮೇಶ್ ಎಸ್ ಬಿಳಿಮಗ್ಗ ಅವರು? ಕೇಳ್ತಾ ಹೋಗೋಣ ಬನ್ನಿ. ನನ್ನ ಪ್ರಕಾರ ಸಮಸ್ಯೆ ಅನ್ನೋದು ನನಗೆ ಆಶ್ಚರ್ಯ ಇದೆ. ಯಾಕೆಂದ್ರೆ 3 ವರ್ಷದಲ್ಲಿ ಸರ್ ಕೂಡ ಭಾರಿ ತುಂಬಾ ಚೆನ್ನಾಗಿ ನಮ್ಮ ಗೈಡ್ ಮಾಡಿದ್ದಾರೆ. ಯಾವ ಒಂದು ತೊಂದರೆನೂ ಕೂಡ ಇಲ್ಲ. ಅಂಡ್ ಹಿ ಆಸ್ ಅ ಸೀನಿಯರ್ ಪರ್ಸನ್ ಹಿ ಹಸ್ ಗೈಡೆಡ್ ಅಸ್ ಎವ್ರಿ ಪಾರ್ಟ್. ಹೇಗ್ ಬೇಕು, ಏನ್ ಮಾಡಬೇಕು, ಹೇಗೆ ಹೋಗ್ಬೇಕು ಅಂತ ಚೆನ್ನಾಗಿ ಗೈಡ್ ಮಾಡಿದ್ದಾರೆ. ನಮಗೂ ಅವ್ರಿಗೂ ಯಾವ ಒಂದು ಇದು ನಮ್ಮ ಕಮಿಟಿಗೂ ವ್ಯತ್ಯಾಸನೇ ಇರಲಿಲ್ಲ. ಯಾವುದೇ ಒಂದು ಎಥಿಕಲ್ ಪಾಯಿಂಟ್ ಇದ್ದರೆ ಅಥವಾ ಸೈಂಟಿಫಿಕ್ ಪಾಯಿಂಟ್ ಇದ್ದರೆ ನಮ್ಮ ಮೆಂಬರ್ಸ್ಗಳಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿ ಬಂದಿದ್ದೇವೆ. ಅವರಲ್ಲಿ ಒಂದೇ ಒಂದು ವಿಷಯ ಅವರು ಯಾವತ್ತೂ ತರ್ತಾ ಇದ್ದಿದ್ದು ಏನಪ್ಪ ಅಂದರೆ, ದೇರ್ ಇಸ್ ಒನ್ ಪೋಸ್ಟ್ ಇದೆ ನಮ್ಮಲ್ಲಿ, ದಟ್ಸ್ ಕಾಲ್ಡ್ ಎಸ್ ಡೈರೆಕ್ಟರ್ ಆಫ್ ಕ್ಲಿನಿಕಲ್ ಟ್ರಯಲ್ಸ್ ಅಂತ. ಇನ್ನು ಇದನ್ನು ಅವರು ಭಾರಿ ವಿಧವಾಗಿ ಅದು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದನ್ನು ನಾವು ಎವ್ರಿ ಮೀಟಿಂಗ್ನಲ್ಲೂ ಬರ್ತಾ ಇತ್ತು, ಅದನ್ನು ಅದಕ್ಕೆ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತಾ ಇದ್ವು. ಆ ಒಂದು ಪೋಸ್ಟ್ ಏನಪ್ಪಾ ಅಂತಂದ್ರೆ, ಅವರು ಡೈರೆಕ್ಟರ್ ಆಫ್ ಎಥಿಕ್ಸ್ ಬೋರ್ಡ್ ಅಲ್ಲ, ಡೈರೆಕ್ಟರ್ ಆಫ್ ಕ್ಲಿನಿಕಲ್ ಬೋರ್ಡ್ ಅಂತ. ನಮ್ಮ ಹಾಸ್ಪಿಟಲ್ ಎಚ್ಸಿಜಿನಲ್ಲಿ 26 ಸೆಂಟರ್ಗಳಿದೆ. ಅಲ್ಲಿ ಎಲ್ಲ ಕಡೆನೂ ಕೂಡ ನಾವು ಇದನ್ನ ಈ ಕ್ಲಿನಿಕಲ್ ಟ್ರಯಲ್ಸ್ನ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಇದು ಕಾರ್ಪೊರೇಟ್ ಆಫೀಸ್ನಿಂದ ಅವ್ರನ್ನ ಅದಕ್ಕೆ ಅಪಾಯಿಂಟ್ ಮಾಡಿ ಎಲ್ಲ ಕಡೆನೂ, ಯಾಕೆ ನಾವು ಕ್ಯಾನ್ಸರ್ ಪೇಷಂಟ್ ಬೇಕಾದಷ್ಟು ಕ್ಯಾನ್ಸರ್ ಪೇಷಂಟ್ ಅಲ್ಲೂ ಕೂಡ ಇದು ಟ್ರಯಲ್ ಆಗಬೇಕು, ಎಲ್ರಿಗೂ ಉಪಯೋಗ ಹೋಗಬೇಕು, ಆ 26 ಸೆಂಟರ್ಗಳು ಕೂಡ ಬರಬೇಕು ಅನ್ನೋ ಉದ್ದೇಶದಿಂದ ಅದನ್ನ ಅಪಾಯಿಂಟ್ ಮಾಡಿದ್ವಿ. ಅವ್ರಿಗೂ ಆ ಪೋಸ್ಟ್ಗೂ ಎಥಿಕ್ಸ್ ಕಮಿಟಿಗೂ ಯಾವ ಸಂಬಂಧನೂ ಇಲ್ಲ. ಅವರು ಯಾವತ್ತೂ ಕೂಡ ಅದರ ಡೈರೆಕ್ಟರ್ ಡಾಕ್ಟರ್ CT ಸತೀಶ್ ಅಂತ ಹೇಳ್ಬಿಟ್ಟು ಯಾವತ್ತೂ ಕೂಡ ಆಸ್ ಡೈರೆಕ್ಟರ್ ನೆವರ್ ಯಾವ ಒಂದು 3 ವರ್ಷದಲ್ಲಿ ಕೂಡ ಒಂದು ಕೂಡ ಡಾಕ್ಯುಮೆಂಟ್ ಆಗಿ ಆಸ್ ಎ ಡೈರೆಕ್ಟರ್ ಇಂಟರ್ವೆನ್ಷನ್ ಇಲ್ಲವೇ ಇಲ್ಲ. ಇದು ನನ್ನ ಪ್ರಕಾರ ಸಮಸ್ಯೆ ಅನ್ನೋದು ನನಗೆ ಆಶ್ಚರ್ಯ ಇದೆ. ಯಾಕೆಂದ್ರೆ 3 ವರ್ಷದಲ್ಲಿ ಸರ್ ಕೂಡ ಭಾರಿ ತುಂಬಾ ಚೆನ್ನಾಗಿ ನಮ್ಮ ಗೈಡ್ ಮಾಡಿದ್ದಾರೆ.